ಎಲ್ಲರಿಗೂ ಸಹ ನಮಸ್ಕಾರ. ನಾವು ಪ್ರತಿನಿತ್ಯನೂ ಸಹ ಕೇಳ್ತಾ ಇರ್ತೀವಿ, ಪ್ರತಿನಿತ್ಯನೂ ಸಹ ನೀವು ಕೇಳ್ತಾ ಇರ್ತೀರ. ಏನಪ್ಪ ಅಂದರೆ ಸಂಸಾರ ಕಲಹ, ತೊಂದರೆ, ಸಮಸ್ಯೆ, ಮತ್ತು ಡೈವರ್ಸು, ಮತ್ತು ಅಕ್ಕಮ್ಮ ಸಂಬಂಧ, ಮತ್ತು ಹುಡುಗಿ ಸವಾಸ, ಮತ್ತು ನನ್ನ ಜೊತೆ ಬಾಳ್ತಾ ಇಲ್ಲ, ಬೇರೆ ಜೊತೆ ಹೋಗಿ ಬಾಳ್ತಾರೆ, ಏನು ಮಾಡಬೇಕು, ಏನು ಎತ್ತ ಅಂತ ಸಾಕಷ್ಟು ವಿಚಾರ ಮನಸ್ಸಿನ ಭಾವನೆ ನೊಂದಿರ್ತಾರೆ, ಬೆಂದಿರ್ತಾರೆ. ಅದ್ರ ಬಗ್ಗೆ ಇದು ಒಂದು ಚಿಕ್ಕಗೆ ಮಾಹಿತಿ ಕೊಡಬೇಕು ಅಂತ ಅನಿಸ್ತು. ಗಂಡ ಹೆಂಡತಿ ಇರ್ತಾರೆ, ತುಂಬ ವಯಸ್ಸಾಗೈತೆ, ಯಜಮಾನ ಬರ್ತಾರೆ, ಉದಾಸನಕ್ಕೆ ಹೋಗೋದು ಬರೋದೆಲ್ಲ ಪ್ರತಿ ನಿತ್ಯನೂ ಸಹ ಮಾಡ್ತಾ ಇರ್ತಾರೆ. ಶ್ರೀಮತಿಯವನು ಸಹ ಒಂದು ಬಾರಿನೂ ಸಹ ಬಂದಿರಲಿಲ್ಲ, ಏನಿಲ್ಲ. ಶ್ರೀಮತಿಯವರು ದೋಸನಕ್ಕೆ ಕರ್ಕೊಂಬರ್ತಾರೆ. ಕರ್ಕೊಂಬನ್ನಾದ ಮೇಲೆ ಸಮಯ ನಂದು ಒಂದು ಕೋರಿಕೆ ಐತೆ ಅಂತ ಕೇಳ್ತಾರೆ. ಏನಮ್ಮ ಅಂಥದ್ದು ಕೋರಿಕೆ ಅಂತ ಕೇಳ್ತಾರೆ. ಏನಿಲ್ಲ, ನಾನೇನು ಬಯಸಿಲ್ಲ, ನಾನೇನು ಅಮೌಂಟ್ ಬೇಡಿಕೆ ಇಕ್ಕಿಲ್ಲ, ಒಂದು ಬೇಡಿಕೆ ಇಕ್ತೀವಿ, ಖಂಡಿತನೂ ಸಹ ನಂಗೆ ಆಶೀರ್ವಾದ ಮಾಡಿ, ಯಾವತ್ತೂ ಸಹ ಬೇಡ ಅಂತ ಅನ್ನಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಯ್ತು ಹೇಳಮ್ಮ, ನಿನ್ನ ಇಚ್ಛೆ ಪ್ರಕಾರ, ನಿನ್ನ ಇಚ್ಛೆ ಏನೈತಾ ಅದು ಪ್ರಕಾರ ಗಾಳಿಯಿಂದ ನಾನು ಬಯಸ್ತಾ ಇದ್ದೀನಿ, ಏನು ಕೇಳು, ಬಾಯಿ ಬಿಟ್ಟು ವಿಚಾರ ತಿಳಿಸು ಅಂತ ನಾವು ಕೇಳ್ತೀವಿ. ಅವಾಗ ಹೇಳ್ತಾರೆ, ಸ್ವಾಮಿ ನಮಗೆ ಮುತ್ತೈದೆ ಸಾವಬೇಕು ಅಷ್ಟೇ, ನಮಗೇನು ಬೇಡ, ಮುತ್ತೈದೆ ಸಾಕೋತೆ ನಾನೇ ಪುಣ್ಯ, ನನಗಿಂತ ಪುಣ್ಯ ಯಾರೂ ಇಲ್ಲ ಅಂತ ಬಯಸ್ತಾರೆ. ನನಗೆ ಗೊಂದಲವಾಯಿತು. ನಿಮ್ಮ ಬೇಡಿಕೆ ಇಕ್ಕಿ ಆ ಮುಂದೆಗಡೆ ನಿನಗೇನು ಇಚ್ಛೆ ಐತಾ ಅದು ಪ್ರಕಾರಿತಾಗೆ ನಡೀಲಿ ಬಿಡಮ್ಮ, ನಾವು ಯಾರು ಅಂತ ನಾವು ಹೇಳ್ತೀವಿ ಅಷ್ಟೇ. ಆಮೇಲೆ 1 ವಾರ ಆಯಿತು, 2 ವಾರ ಆಯಿತು, 3ನೇ ವಾರಕ್ಕೆ ಸಾವಿನ ಸುದ್ದಿ ಬರುತ್ತೆ. ಕೇಳುತ್ತಿ ಬೇಜಾರಾಯಿತು ನನಗೆ. ಆ ಟೈಮಲ್ಲಿ ಎಲ್ಲರೂ ಸಹ ನೆಮ್ಮದಿ, ಶಾಂತಿ, ಸಂತೋಷ, ಆರೋಗ್ಯ, ಹಣ, ಅಧಿಕಾರ, ಉದ್ಯೋಗ ಕೇಳ್ತಾರೆ. ಆ ಅಮ್ಮ ಬಂದ್ಬಿಟ್ಟು ಮುತ್ತೈದೆ ಸಾವು ಬೇಕು ಅಂತ ಬಯಸುತ್ತಲ್ಲ, ಮುತ್ತೈದೆಯವರು ಬಯಸೋದಲ್ಲ, ಹಾಳೆ ಪುಣ್ಯ ಮಂತ್ರು ಅಂತ ನಾವು ಅಂದ್ಕೊಂಡು, ಇದು ನಾನು ಹೇಳ್ತಾ ಇದ್ದು 100ಕ್ಕೆ 100 ಭಾಗ ಸತ್ಯ ಘಟನೆ. ಅದ್ರಲ್ಲಿ ಏನಪ್ಪ ವಿಷಯ ಗೊತ್ತಾಯಿತು ಅಂದರೆ ಕಾರಣ ಇಷ್ಟೇನೆ. ಗಂಡ ಹೆಂಡತಿ ಮುಂದೆ ಸೋತುವುದು ಸಹ ಅದು ಅವಮಾನ ಅಲ್ಲ, ಹೆಂಡತಿ ಗಂಡ ಮುಂದೆಗಡೆ ಸೋಲ್ತೆ ಅದು ಅವಮಾನ ಅಲ್ಲ, ಅದು ಸಂಸಾರದ ವಿಚಾರ. ಆಮೇಲೆ ನಂತರ ಹೆಂಡತಿ ಯಾವತ್ತೇ ಇದ್ರೂ ಸಹ ಗಂಡ ಜೊತೆಯಾಗೆ ಇತ್ತು ಅಂದರೆ ಸರಿಸಮಗೆ ಯಾರೂ ಕೊಡಕ್ಕಂತೂ ಸಾಧ್ಯ ಇಲ್ಲ. ಒಂದು ಹೆಣ್ಣಿಗೆ ಗಂಡನಿಗೆ ಹೆಂಡತಿ ಬಲಗೈ ಥರ ಇರ್ತಾರೆ, ಹೆಂಡತಿ ಬಲಗೈ ಥರ ಇದ್ದು ಅಂದರೆ ಯಾರೂ ಬಲಗೈ ಥರ ಇರೋಕ್ಕೆ ಸಾಧ್ಯ ಇಲ್ಲ, ಏನೂ ಇಲ್ಲ. ಇಬ್ಬರೂ ಸಹ ಸರ್ವಸ್ವ ಹಿಡ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ನಂಗೆ ವಯಸ್ಸಾಯಿತು, ನನಗಿಂತ ಮುಂಚೆ ಗಂಡ ಸತ್ತೋದೆ, ನನಗೆ ನೋಡೋಕ್ಕಾಗಲ್ಲ, ಏನಿಲ್ಲ, ಮುತ್ತೈದೆ ಸಾವು ಬಯಸೋದು, ನನ್ನ ಗಂಡ ಚೆನ್ನಾಗಿರಲಿ ಅಂತ. ಈ ಸಮಾಜದಲ್ಲಿ ಅತಿಯಾಗಿ ಓದಿರೋಂಥವ್ರು ಡೈವರ್ಸ್ ಹೋಗ್ತಾರೆ, ಡೈವರ್ಸ್ ಮಾಡ್ಕೊತಾರೆ, ಆಮೇಲೆ ನೋವು ಅನುಭವಿಸ್ತಾರೆ, ಕಣ್ಣೀರು ಹಾಕ್ತಾರೆ. ಯಾಕೆಂದರೆ ಮದುವೆ ಅನ್ನೋದು ಹುಡುಗಾಟ ಅಲ್ಲ, ಜೀವನ ಅನ್ನೋದು ಹುಡುಗಾಟ ಅಲ್ಲ, ಸರಿನಾ? ಇದು ಜೀವನ ಪ್ರಶ್ನೆ, ಜೀವನ ಬಯಸೋದು ಮುಖ್ಯ. ಅಥವಾ ಸಮಸ್ಯೆಗಳು ಆಗ್ಬೋದು, ತೊಂದರೆಗಳು ಆಗ್ಬೋದು, ನೀವೇ ಗಂಡ ಹೆಂಡತಿ ಕೂಡ್ಕೊಂಡು ಮಾತಾಡ್ಕೊಂಡು ಸಮಸ್ಯೆ ಬಿಗಡ ಮಾಡ್ಕೊಂಡೆ ಗೊತ್ತಾಯ್ತಾ, ಎಷ್ಟೋ ನೆಮ್ಮದಿಯಿಂದ ಇರ್ತಾರೆ, ಹಾಗೂ ಎಷ್ಟೋ ಸಂತೋಷದಿಂದ ಜೀವನ ಮಾಡ್ಬೋದು. ಗಂಡ ಹೆಂಡತಿ ಬೇರೆ ಆದರೆ ಯಾವತ್ತಿದ್ರೂ ಸಹ ಬೆಲೆ ಅನ್ನೋದು ಕಮ್ಮಿ ಆಗುತ್ತೆ, ಬೆಲೆ ಅನ್ನೋದು ಇರಲ್ಲ. ಎಲ್ಲೇ ಹೋದ್ರೂ ಸಹ, ಹೆಂಡತಿ ಹೋದ್ರೂ ಸಹ ನಿಮ್ಮ ಗಂಡ ಜೊತೆಗೆ ಬಂದಿಲ್ಲ ಅಂತ ಕೇಳ್ತಾರೆ. ಗಂಡ ಹೋದಾಗ ಹೆಂಡತಿ ಹೆಂಗಿದ್ದಾರೆ, ಹೆಂಡತಿ ಜೊತೆಗೆ ಕರ್ಕೊಂಬರೋಕ್ಕಾಗಲ್ಲ ಅಂತ ಕೇಳ್ತಾರೆ. ಇದು ಜೀವನ ಪ್ರಶ್ನೆ. ಎಲ್ಲ ಸರಿಸಮಾಗೆ ಚೆನ್ನಾಗಿ ಆರೋಗ್ಯದಿಂದ, ಸಂತೋಷದಿಂದ, ನೆಮ್ಮದಿ ಶಾಂತಿಯಿಂದ ಹಾಗೂ ಸಂಸಾರ ಚೆನ್ನಾಗಿ ಜೀವನ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.